ನಮ್ಮ ಊರಿನ ಒಂದು ಸಣ್ಣ ವಿಡಿಯೋ. ಈಗ ಸಮ್ಮರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ವೆದರ್ ತುಂಬ ಚೆನ್ನಾಗಿದೆ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ. ಇದು ನಮ್ಮ ಊರಿನ ಚರ್ಚ್, ತುಂಬ ಹಳೇ ಚರ್ಚ್. ನಾರ್ವೇಜಿಯನಲ್ಲಿ ಡಾಮ್ಶಿರ್ಕೆ ಅಂತ ಹೇಳ್ತಾರೆ. ಬ್ಯೂಟಿಫುಲ್ ಆಗಿದೆ. ಇದು ಟೌನ್ ಸೆಂಟರ್. ಇಲ್ಲಿ ನೋಡ್ಬೋದು ದೊಡ್ಡ ಕ್ರೂಸ್ ಬಂದಿದೆ. ದಿನ ಯಾವುದಾದ್ರೂ ಒಂದು ಕ್ರೂಸ್ ಇರುತ್ತೆ. ಇದು ನಮ್ಮ ಊರಿನ ಸಣ್ಣ ಲೇಕ್. ಇಲ್ಲಿ ಸಮ್ಮರ್ ಟೈಮಲ್ಲಿ ಸಣ್ಣ ಮಾರ್ಕೆಟ್ಗಳನ್ನು ಹಾಕ್ತಾರೆ. ಈ ಥರ ತೋರಿಸ್ತೀನಿ ಹೇಗಿರುತ್ತೆ ಮಾರ್ಕೆಟ್ ನೋಡಿ. ಚಿಕ್ಕ ಟೌನ್ ಸೆಂಟ್ರಮ್ ಅಂತ ಹೇಳ್ತೀವಿ, ಸ್ಟವಾಂಗ ಸೆಂಟ್ರಮ್ ಅಂತ ನೋಡ್ಬೋದು. ಸ್ವಾನ್ ಕೂಡ ಬಂದಿದೆ ಹೊರಗಡೆ. ಇಲ್ಲಿ ಆ್ಯನಿಮಲ್ಸ್ಗೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಸ್ವಾನ್ ಅದ್ರ ಮರಿಗಳನ್ನ ಕರ್ಕೊಂಡು ಹೋಗ್ತಾಯಿದ್ರೆ ಪೊಲೀಸ್ನವ್ರು ಬಂದು ಅದನ್ನು ದಾರಿ ತೋರಿಸಿ ಕರ್ಕೊಂಡು ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾರ್ಕೆಟಲ್ಲಿ ನಿಂತ್ಕೊಂಡಿದೆ ನೋಡಿಕೊಂಡು. ಒಂದೊಂದ್ಸಲ ಫುಲ್ ಫ್ಯಾಮಿಲಿ ಬಂದ್ಬಿಡ್ತೇವೆ. ಸೊ ಇದು ಒಂದು ಸಣ್ಣ ಮಾರ್ಕೆಟ್. ಹಲೋ ಸ್ವಾನ್. ಒಂದೊಂದ್ಸಲ ಫುಲ್ ಫ್ಯಾಮಿಲಿ ಬರುತ್ತೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಪಾಡಿಗೆ ಅವ್ರು ಓಡಾಡಿಕೊಂಡು ರೋಡೆಲ್ಲ ಕ್ರಾಸ್ ಮಾಡಿಕೊಂಡು ಹೋಗ್ತವೆ ಅಷ್ಟೇ. ಇದೆಲ್ಲ ವುಲ್ಲನ್ ಐಟಮ್ಸ್ ಮಾರ್ಕೆಟಲ್ಲಿ ಇಟ್ಟಿದ್ದಾರೆ. ಈಗ ಕ್ರೂಸ್ ಬಂದಿರೋದ್ರಿಂದ ತುಂಬ ಜನ ಟೂರಿಸ್ಟ್ಗಳಿರ್ತಾರೆ. ಸೊ ಹಾಗೆ ಅವರು ತಗೊಳ್ತಾರೆ. ಐ ಲವ್ ಸ್ಟವಾಂಗ ಅಂತ ಇದೆ. ಇದು ಮೂಸ್. ನಾರ್ವೆನಲ್ಲಿ ನಾರ್ತಲ್ಲಿ ಸಿಕ್ಕುವಂಥ ಪ್ರಾಣಿ, ಕಾಣಿಸೋವಂಥ ಪ್ರಾಣಿ. ಇದು ಟೌನ್. ಇಲ್ಲಿರೋದೇ ದೊಡ್ಡ ಕ್ರೂಸ್ ಬಂದಿದೆ. ಯಾವ ಕ್ರೂಸ್ ಬಂದಿದೆ? ಸ್ಕೈ ಪ್ರಿನ್ಸಸ್ ಅಂತ. ನಾವು ಮೊದಲು ಟೌನಲ್ಲೇ ನಮ್ಮ ಮನೆ ಇದ್ದಿದ್ದು. ಆವಾಗ ನಮ್ಮ ಮನೆ ಕಿಟಕಿಯಿಂದ ಕೂತ್ಕೊಂಡು ನೋಡ್ಬೋದಿತ್ತು ಯಾವ ಕ್ರೂಸ್ ಬಂದಿದೆ ಅಂತ. ಕೆಲವು ಸಲ 5 ಕ್ರೂಸ್ ಒಟ್ಟಿಗೆ ಬಂದಿರುತ್ತೆ ಟೌನಲ್ಲಿ. ತುಂಬ ಜನ ಇರ್ತಾರೆ ಅವಾಗ. ತುಂಬ ಬ್ಯೂಟಿಫುಲ್ ಆಗಿ ಅನಿಸುತ್ತೆ, ಖುಷಿಯಾಗುತ್ತೆ ಕ್ರೂಸ್ನ ನೋಡುವಾಗ. ಇದು ಅಷ್ಟು ದೊಡ್ಡ ಕ್ರೂಸ್ ಅಲ್ಲ, ಬಟ್ ಬೇರೆ ಕ್ರೂಸ್ಗಳೆಲ್ಲ ಅಂತೂ ತುಂಬ 15 ಫ್ಲೋರ್ಸ್ ಇರೋವಂಥದ್ದು ಆ ಥರದ್ದೆಲ್ಲ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ನಮ್ಮ ಮನೆಯಿಂದ ನೋಡಿದಾಗ ನಾವು ಅಂದ್ಕೊಂಡಿದ್ವಿ ಏನಪ್ಪ ರಾತ್ರಿ ಯಾವುದೋ ಅಪಾರ್ಟ್ಮೆಂಟ್ ಕಟ್ಬಿಟ್ರ ನಮ್ಮ ಮನೆ ಎದುರುಗಡೆ ಅಂತ. ಬಟ್ ಆಮೇಲೆ ಗೊತ್ತಾಯಿತು ಅದು ಕ್ರೂಸಿಂದು ಡೆಕ್ಗಳಂತ. ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿಗೆ ಬಂದಾಗ ಹಾಗೆ ಅನ್ನಿಸ್ತಾಯಿತ್ತು. ಸೊ ನೋಡೋಣ ಬನ್ನಿ. ಇದು ಇನ್ನೊಂದು ಬೋಟ್ ಬರ್ತಾಯಿದೆ. ಸೊ ಅದು ಎಲ್ಲ ಟ್ರಿಪ್ಗಳಿಗೆ ಕರ್ಕೊಂಡು ಹೋಗುವಂಥ ಬೋಟ್ಗಳು. ಇಲ್ಲಿಂದ ನೀವು ಬೇರೆ ಊರುಗಳಿಗೆ, ಬೇರೆ ಐಲ್ಯಾಂಡ್ಗಳಿಗೆ ಹೋಗ್ಬಿಟ್ಟು ಆ ಐಲ್ಯಾಂಡ್ ಎಲ್ಲ ತಿರುಗಾಡ್ಕೊಂಡು ಬರ್ಬೋದು, ಹೋಗುವಂಥ ಬೋಟ್. ನೋಡಿ ಎಷ್ಟೊಂದು ಬೋಟ್ಗಳು, ಯಾಟ್ಗಳೆಲ್ಲ ಇದೆ. ಸೊ ಇದು ಟೌನ್ ಸೆಂಟರ್. ವೆದರ್ ಚೆನ್ನಾಗಿದ್ದರೆ ಎಲ್ಲರೂ ತಮ್ಮ ಬೋಟ್ಗಳನ್ನ ತಗೊಂಡು ಹೊರಗೆ ಹೋಗ್ತಾರೆ ಸೇಲ್ ಮಾಡಿಕೊಂಡು. ತುಂಬ ಬೋಟ್ಸ್ ಇರುತ್ತೆ. ಕೆಲವೆಲ್ಲ ಬಾಡಿಗೆಗೂ ತೊಗೊಳ್ಬೋದು ನೀವು, ಆ ಥರದ್ದಿರುತ್ತೆ. ನಾವು ಬೋಟ್ ರೈಡ್ ಮಾಡಿದ್ದೀವಿ, ತುಂಬ ಚೆನ್ನಾಗಿರುತ್ತೆ.
ನೋಡಿ ಕ್ರೂಸು ಎಷ್ಟು ದೊಡ್ಡದಿದೆ, ಸ್ಕೈ ಪ್ರಿನ್ಸಸ್ ಹ್ಯಾಮಿಲ್ಟನ್ ಅಂತ. ತುಂಬ ಚೆನ್ನಾಗಿದೆ. ಇವತ್ತಿನ ದಿನ ಯಾರು ಬಂದಿದ್ದಾರೆ ಕ್ರೂಸಲ್ಲಿ ಅವರಿಗೆ ತುಂಬ ಒಳ್ಳೆ ವೆದರು. ಇಲ್ಲ ಅಂದರೆ ನಮ್ಮೂರಲ್ಲಿ ಸಾಮಾನ್ಯ ಮಳೆ ಜಾಸ್ತಿ ಇರುತ್ತೆ, ಗಾಳಿ ಜಾಸ್ತಿ ಇರುತ್ತೆ. ಸೊ ಇವತ್ತಿಂದ ಪರ್ಫೆಕ್ಟ್ ವೆದರ್ ಕ್ರೂಸ್ ಅವರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಕ್ರೂಸ್ ಅಲ್ಲ. ಆ ಸೈಡಿಂದ ಹೋದರೆ ಹತ್ತಿರದಿಂದ ನೋಡ್ಬೋದು, ಬಟ್ ನಾನು ಈ ಸೈಡ್ನಲ್ಲಿದ್ದೀನಿ ಇವತ್ತು. ಸೊ ಇಲ್ಲಿಂದನೇ ತೋರಿಸ್ತೀನಿ ಕ್ರೂಸ್ ಹೆಂಗೆ ಕಾಣುತ್ತೆ ಅಂತ. ಕ್ರೂಸು ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ ಡಾಕ್ ಆಗುತ್ತೆ. ಬೇಕಾದವರು ಕೆಳಗಡೆ ಇಳಿದು ಹೋಗ್ಬೋದು ಟೌನೆಲ್ಲ ನೋಡೋಕ್ಕೆ. ಇಲ್ಲ ಅಂತಂದರೆ ಅಲ್ಲೇ ಕ್ರೂಸಲ್ಲೇ ಕುತ್ಕೊಂಡು ಕೂಡ ಎಂಜಾಯ್ ಮಾಡ್ಬೋದು. ಕೆಲವರಲ್ಲೇ ಇದ್ದಾರೆ ನೋಡಿ, ಮೇಲ್ಗಡೆಯಿಂದ ನೋಡಿದ್ರೆ ಕಾಣುತ್ತೆ. ಕೆಲವರೆಲ್ಲ ಅಲ್ಲೇ ಇದ್ದಾರೆ, ಕೆಲವರು ಹೊರಗಡೆ ಬಂದಿದ್ದಾರೆ. ಸೊ ಪಾಸ್ಪೋರ್ಟ್ ಕಂಟ್ರೋಲ್ ಇರುತ್ತೆ ಅವರಿಗೆ, ಸೊ ಅದರಿಂದ ಹೊರಗೆ ಬರ್ಬೋದು. ಇಲ್ಲಿ ಸಿಟಿದು ಹಾಪ್ ಆನ್ ಹಾಪ್ ಆಫ್ ಬಸ್ ಬೇರೆ ಇದೆ. ಸೊ ಅಲ್ಲಿ ನಿಮಗೆ ಕಾಣ್ಬೋದು, ದೂರದಲ್ಲಿದೆ ನೋಡಿ. ಸೊ ಇದು ಹಾಪ್ ಆನ್ ಹಾಪ್ ಆಫ್ ಬಸ್ಸು, ರೆಡ್ ಕಲರ್ದು ಕಾಣ್ತಾ ಇರೋದು. ಸೊ ಅದರಲ್ಲಿ ತಿರುಗಾಡ್ಕೊಂಡು ಬರ್ಬೋದು ಹೋಗಿ. ಸೊ ಇದು ಕ್ರೂಸ್, ಬ್ಯೂಟಿಫುಲ್ ಕ್ರೂಸ್. ನಾವು ಒಂದ್ಸಲ ಕ್ರೂಸಲ್ಲಿ ಟ್ರಿಪ್ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಒಳಗಡೆ ಅಂತೂ ಇಷ್ಟೊಂದು ಥಿಂಗ್ಸ್ಗಳಿರುತ್ತೆ, ಆ್ಯಕ್ಟಿವಿಟೀಸ್ ಇರುತ್ತೆ ಮಾಡೋದಕ್ಕೆ, ತುಂಬಾ ಚೆನ್ನಾಗಿತ್ತು. ಸೊ ಇದು ನಮ್ಮ ಊರಿನ ಸಣ್ಣ ಟೌನ್. ಆ ಯೆಲ್ಲೋ ಕಲರ್ ಬಿಲ್ಡಿಂಗ್ ಕಾಣ್ತಾ ಇರೋದು ಒಂದು ಹಳೆಯದು ಹೋಟೆಲ್. ಅದು ಅದ್ರ ಪಕ್ಕದಲ್ಲೇ ರೆಡ್ ಕಲರ್ ಹೋಟೆಲ್ ವಿಕ್ಟೋರಿಯಾ ಅಂತ, ಅದು ಹಳೆಯದು. ನಾವೀಗ ನಡ್ಕೊಂಡು ಹೋಗ್ತಾ ಇರೋದು ಟೌನಲ್ಲಿ ಫಾರ್ಗೆಗಾತ ಅಂತ ಹೇಳ್ತಾರೆ. ಫಾರ್ಗೆಗಾತ ಅಂದರೆ ಕಲರ್ಫುಲ್ ಸ್ಟ್ರೀಟ್ ಅಂತ, ತುಂಬ ಫೇಮಸ್ ಕಲರ್ಫುಲ್ ಸ್ಟ್ರೀಟು. ಸೊ ಅದನ್ನು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಎಲ್ಲ ಕಡೆ ನೋಡ್ಬೋದು ಎಷ್ಟು ಚೆನ್ನಾಗಿ ಹೂವುಗಳು ಹಾಕಿಟ್ಟಿದ್ದಾರೆ, ಆರ್ಟ್ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಾರ್ಗೆಗಾತ ಆರ್ ಕಲರ್ಫುಲ್ ಸ್ಟ್ರೀಟ್. ಇವತ್ತು ತುಂಬ ಜನ ಇದ್ದಾರೆ, ಏಕೆಂದರೆ ಕ್ರೂಸ್ ಬಂದಿದೆ ಅಲ್ವಾ, ಅದಕ್ಕೋಸ್ಕರ ಟೂರಿಸ್ಟ್ಗಳು ಜಾಸ್ತಿ ಜನ ಇದ್ದಾರೆ. ಸೊ ಇಲ್ಲಿ ರೆಸ್ಟೋರೆಂಟ್ಸು, ಹೋಟೆಲ್ಸು, ಆಮೇಲೆ ಸಣ್ಣ ಸಣ್ಣ ಈ ಥರ ಪಾಪಪ್ ಶಾಪ್ಗಳು, ಕೆಫೆ, ಬಾರ್ ಇಂಥದ್ದೆಲ್ಲ ಇದೆ. ಮತ್ತು ಇಲ್ಲಿರೋ ಮನೆಗಳೆಲ್ಲ ಕಲರ್ಫುಲ್ಲಾಗಿ ಇದೆ. ಸೊ ನೋಡ್ಬೋದು. ಸೊ ಇದಕ್ಕೋಸ್ಕರನೇ ಇದನ್ನು ಕಲರ್ಫುಲ್ ಸ್ಟ್ರೀಟ್ ಅಂತ ಹೇಳೋದು. ನೋಡಿ ನಾಯಿಗಳನ್ನ ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನಾಯಿಗಳಿಗೆ ಅಂತ ಹೊರಗಡೆ ನೀರು ಇಟ್ಟಿರ್ತಾರೆ ರೆಸ್ಟೋರೆಂಟ್ಸ್ ಹೊರಗೆಲ್ಲ. ಸೊ ನಾಯಿಗಳಿಗೆ, ಬರ್ಡ್ಸಿಗೆ ನೀರು ಕುಡಿಬೋದು ಅಂತ. ನೋಡಿ ಎಲ್ಲ ಕಲರ್ಫುಲ್ ಮನೆಗಳು. ಇದು ನಮ್ಮ ಸಿಟಿ ಸೆಂಟರಿಂದು ಸಣ್ಣ ಲೇಕ್. ಇಲ್ಲಿ ಸ್ಯಾಟರ್ಡೆ ಬಂದರೆ ಏನಾದರೂ ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ.
ಇಲ್ಲೇ ಸುತ್ತ ವಾಕ್ ಮಾಡಿ ಕೂಡ ಹೋಗ್ಬೋದು. ಇದು ಹೊಸದಾಗಿ ಬಂದಿರೋಂಥ ಒಂದು ಅವಲ್ ಗೂಡು. ಸ್ವಾನ್ಗಳು ನೋಡಿ ಎಷ್ಟೊಂದಿದೆ. ಸೀಗಲ್, ಡಕ್ಸ್ ತುಂಬ ಇದೆ. ಇದ್ರ ಸುತ್ತ ಇರೋದೆಲ್ಲ ಬಸ್ ಸ್ಟಾಪ್ಗಳು.